ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಇದು ನಿಮ್ಮ ಫಿಫ್ತ್ ಸೆಮ್ಮಿಲಿ ಬರುವಂಥ ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಸಬ್ಜೆಕ್ಟ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಇದು ಥಿಯರಿ ಸಬ್ಜೆಕ್ಟ್. ಇದರೊಳಗೆ 5 ಚಾಪ್ಟರ್ ಅದು. ಫಸ್ಟ್ ಚಾಪ್ಟರ್ ನಿಮ್ದು ಇಂಟ್ರೊಡಕ್ಷನ್ ಟು ಆಡಿಟಿಂಗ್ ಐತಿ. ಅದ್ರಾಗ 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸಿನ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಫಸ್ಟ್ 2 ಮಾರ್ಕ್ಸ್ ಒಳಗೆ ವಾಟ್ ಈಸ್ ಆಡಿಟ್, ಆಡಿಟ್ ಅಂದ್ರೆ ಏನು, ಡಿಫೈನ್ ಆಡಿಟ್, ಅದರದ್ದು ಡೆಫಿನೇಷನ್ ಬರೀರಿ. ಡಿಫೈನ್ ಆಡಿಟಿಗೆ ವಾಟ್ ಈಸ್ ಕಂಟಿನ್ಯೂಸ್ ಆಡಿಟಿಂಗ್, ವಾಟ್ ಈಸ್ ಇಂಟರ್ನ್ ಆಡಿಟ್. 5 ಮಾರ್ಕ್ಸಿಗೆ ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಆಡಿಟಿಂಗ್ ಅಂದ್ರೆ ಫೀಚರ್ಸ್ ಬರ್ರಿ. 5 ಮಾರ್ಕ್ಸಿಗೆ 5 ಪಾಯಿಂಟ್ಸ್ ಬರ್ರಿ, 10 ಮಾರ್ಕ್ಸ್ಗೆ 10 ಪಾಯಿಂಟ್ಸ್ ಬರ್ರಿ. ಈಗ ನಾ ಒಂದು 5 ಮಾರ್ಕ್ಸ್ ಒಳಗೆ ಒಂದು 2 ಪಾಯಿಂಟ್ಸ್ ಹೇಳ್ತೀನಿ. ವಾಟ್ ಆಡಿಟಿಂಗ್ ಇನ್ಕ್ಲೂಡ್ಸ್ ಪ್ರಿನ್ಸಿಪಲ್ ಆ್ಯಂಡ್ ಟೆಕ್ನಿಕ್ಸ್. Audit have an independent tendency and proper qualification. Next question, explain the main objectives of auditing. Difference between auditing and accounting and auditing. Explain the types of audit. Explain the appointment of auditor. Auditor na heng appointment ಮಾಡ್ತಾರ ಅದನ್ನ ಬರೀರಿ. Explain the responsibilities of auditor. 10 marks ಗೆ ಬಂದ್ಬಿಟ್ಟು explain the auditing advantages and disadvantages. Explain the advantages and disadvantages of continuous audit. Third question, explain the final audit advantages and disadvantages. Next question, explain the qualities of auditing. Explain the rights of an auditor. Sixth question, write a short note on dismissal of auditor. ಇದು ಫಸ್ಟ್ ಚಾಪ್ಟರ್ ನಿಮ್ಗೆ ಕ್ವಶನ್ಸ್. ಈಗ ಸೆಕೆಂಡ್ ಚಾಪ್ಟರ್ ಆಡಿಟಿಂಗ್ ಆ್ಯಂಡ್ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್. ಇದರೊಳಗೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಇಂದ ನೋಡೋಣ. ಇದರೊಳಗೆ 2 ಕ್ವಶನ್ ಅದು. Explain the objectives and functions of the auditing and assurance standard board. Second question, explain the difference between audit and assurance. ಈಗ ಅದರೊಳಗೆ 2 ಕ್ವಶನ್ಸ್. ಥರ್ಡ್ ಚಾಪ್ಟರ್ ನೋಡೋಣ, ಇಂಟರ್ನಲ್ ಕಂಟ್ರೋಲ್ ಆ್ಯಂಡ್ ಇಂಟರ್ನಲ್ ಆಡಿಟ್. ಇದರೊಳಗೆ 2 ಮಾರ್ಕ್ಸ್ ನೋಡೋಣ. ವಾಟ್ ಈಸ್ ಇಂಟರ್ನಲ್ ಆಡಿಟ್. ನೆಕ್ಸ್ಟ್ ಒನ್, ಡಿಫೈನ್ ಇಂಟರ್ನಲ್ ಆಡಿಟ್. ವಾಟ್ ಈಸ್ ಡಾಕ್ಯುಮೆಂಟಿಂಗ್, ವಾಟ್ ಈಸ್ ಅಕೌಂಟಿಂಗ್ ರಿಸ್ಕ್. ಇದರಾಗ 5 ಮಾರ್ಕ್ಸ್ ಇನ್ನು. ಎಕ್ಸ್ಪ್ಲೇನ್ ದ ಎಲಿಮೆಂಟ್ಸ್ ಆಫ್ ಇಂಟರ್ನಲ್ ಕಂಟ್ರೋಲ್. ಡಿಫರೆನ್ಸ್ ಬಿಟ್ವೀನ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಕಂಟ್ರೋಲ್. Next, third question, explain the different stages of validation of internal control system. Fourth question, what are the objectives of internal control. Next one, fifth one, explain the features of internal control. Idrolaga 10 marks inu. Explain the advantages and disadvantages of internal control. Second question, explain the nature and scope of internal audit requirements. Ish questions nimga third chapter ಮೇಲೆ ಬರ್ತಾವ.